ಮೆಟ್ಟಿದರೆ ಕನ್ನಡ ನಾಡಲುಟ್ಟಬೇಕು, ಮೆಟ್ಟಿದರೆ ಕನ್ನಡನ ಮಣ್ಣ ಮೆಟ್ಟಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ವ್ಲಾಗ್. ಇವತ್ತು ಸಂಡೇ, ರಿಲ್ಯಾಕ್ಸ್ ಡೇ. ನಾನು ಎವ್ರಿ ಸಂಡೇ ರಿಲ್ಯಾಕ್ಸ್ ಆಗಿರಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ, ಬಟ್ ಆ್ಯಕ್ಚುಲಿ ಆಗೋದಿಲ್ಲ. ಸಂಡೇನೇ ಕ್ಲೀನಿಂಗ್ ಇರುತ್ತೆ, ಕುಕ್ಕಿಂಗ್ ಇರುತ್ತೆ. ಅದರಲ್ಲೂ ಸಂಡೇ ನಾನ್ ವೆಜ್ ಆಗಿರೋದ್ರಿಂದ ನನಗೆ ಕುಕ್ಕಿಂಗಿಗೆ ಟೈಮ್ ಹೊಟ್ಟೋಗುತ್ತೆ. ಈವನ್ ಕೆಲ್ಸಕ್ಕೆ ಹೋಗೋರ್ಗೂ ಸಂಡೇ ರಿಲ್ಯಾಕ್ಸ್ ಅಂತ ಅನ್ಸೋದಿಲ್ಲ. ಯಾಕೆಂದರೆ ನಾನು ನನ್ನ ಫ್ರೆಂಡ್ಸ್ನೇ ನೋಡ್ತೀನಲ್ಲ, ಸಂಡೇಸ್ ಪಾಪ ಅವರು ಎಲ್ಲ ಕುಕ್ಕಿಂಗಲ್ಲಿ ಬ್ಯುಸಿ ಇರ್ತಾರೆ, ಮನೆ ಕ್ಲೀನಿಂಗಲ್ಲಿ ಬ್ಯುಸಿ ಇರ್ತಾರೆ, ಬಟ್ಟೆಗಳೆಲ್ಲ ವಾಶ್ ಮಾಡ್ಕೊತಾ ಇರ್ತಾರೆ. ಪಾಪ ಅವ್ರಿಗೂ ಸಂಡೇ ಫ್ರೀ ಅಂತ ಅನಿಸಲ್ಲ. ಬಟ್ ನಾನೇ ಹುಡ್ಕೊತೀನಿ ರಿಲ್ಯಾಕ್ಸ್ ಆಗಿರೋದಕ್ಕೆ. ಲೇಟಾಗಿ ಎದ್ದೇಳ್ತೀನಿ, ವಾಕಿಂಗ್ ಸ್ಕಿಪ್ ಮಾಡ್ತೀನಿ. ಏನೋ ನೀವೆಲ್ಲ ಹೇಗೆ ಮಾಡ್ತೀರಾ ಸಂಡೇ ರಿಲ್ಯಾಕ್ಸ್ ಆಗಿರೋದಕ್ಕೆ? ನಾನಂತೂ ಈ ಥರ ಮಾಡ್ಕೊತಿರ್ತೀನಿ. ಇವತ್ತು ಬಂದು ನಾನು ಬ್ರೇಕ್ಫಾಸ್ಟು ಅವಕಾಡೋ ಟೋಸ್ಟ್ ಮಾಡ್ತಾಯಿದ್ದೀನಿ. ಅವಕಾಡೋ ಟೋಸ್ಟ್ ನಾನು ಆಗಲೇ ರೆಸಿಪಿ ಶೇರ್ ಮಾಡಿರೋದ್ರಿಂದ ಇಲ್ಲೇನೋ ತೋರ್ಸೋಕ್ಕೆ ಹೋಗೋದಿಲ್ಲ ನಾನು. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲಿ ಹೇಳಿಬಿಡ್ತೀನಿ. ಅವಕಾಡೋನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಕೊಳ್ಳಿ. ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನ್ ಮೆಣಸಿನ ಪುಡಿ, ಖಾರ ಬೇಕು ಅಂದರೆ ಸ್ವಲ್ಪ ಮೆಣಸಿನ ಪುಡಿ ಜಾಸ್ತಿ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ನಿಂಬೆಹಣ್ಣು. ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಟೋಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಂಡ್ರೆ ಅವಕಾಡೋ ಟೋಸ್ಟ್ ರೆಡಿಯಾಗಿರುತ್ತೆ. ಈ ಫ್ರೂಟ್ ನೋಡ್ತಾ ಇದ್ದೀರಲ್ಲ, ಈ ಫ್ರೂಟ್ ಹೆಸರು ಬಂದು ಪರ್ಸಿಮಾನ್. ಐ ಹೋಪ್ ನಾನು ಕರೆಕ್ಟಾಗಿ ಪ್ರನೌನ್ಸ್ ಮಾಡಿದೆ ಅಂತ. ಇನ್ನೊಂದು ಹೆಸರು ಹಮರ್ಫಲ್ ಅಂತ. ಎಷ್ಟು ಸ್ವೀಟಾಗಿದೆ ಈ ಫ್ರೂಟ್ ಅಂತ ಅಂದರೆ ತುಂಬ ಚೆನ್ನಾಗಿದೆ. ಬೀಜ ಇರೋದಿಲ್ಲ, ಜಸ್ಟ್ ಸಿಪ್ಪೆ ತೆಗಿಬೇಕಷ್ಟೇ. ತುಂಬ ತುಂಬಾ ಅಂದರೆ ತುಂಬ ಟೇಸ್ಟ್ ಆಗಿದೆ. ಇದು ಬೆಳೆಯೋದು ಚೈನಾ, ಜಪಾನ್, ಕೊರಿಯಾ ಆ ಸೈಡು, ಮತ್ತು ಇವನ್ ಇಂಡಿಯಾದಲ್ಲಿ ಹಿಮಾಚಲ್ ಪ್ರದೇಶ್ ಆ ಸೈಡು ಕಲ್ಟಿವೇಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಿಲ್ ಸ್ಟೇಷನಲ್ಲಿ ಫ್ರೂಟ್ನ ಬೆಳೆಯೋದು. ಇದು ಸಾಲ್ಯುಬಲ್ ಫೈಬರ್ ಇರೋದ್ರಿಂದ LDL ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಮತ್ತು ಕಣ್ಣಿಗೆ, ಸ್ಕಿನ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಎಷ್ಟು ಸ್ವೀಟಾಗಿದೆ ಗೊತ್ತಾ? ನೀವು ಯಾರ್ಯಾರು ತಿಂದಿಲ್ಲ ಅಂತ ಅಂದರೆ ಈ ಫ್ರೂಟ್ನ ಟ್ರೈ ಮಾಡಿ. ಲಾಯಲ್ ವರ್ಲ್ಡಲ್ಲಿ ನಾನು ಇದನ್ನು ತೊಗೊಂಡು ಬಂದಿದ್ದು. ತುಂಬ ಸ್ವೀಟಾಗಿ ಚೆನ್ನಾಗಿದೆ. ಸೊ ನಂದು ಬ್ರೇಕ್ಫಾಸ್ಟ್ ಪ್ಲೇಟ್ ರೆಡಿ ಆಯಿತು, ಫ್ರೂಟ್ಸ್ ವಿತ್ ಅವಕಾಡೋ ಟೋಸ್ಟು. ನಾನಂತೂ ಇದನ್ನು ತುಂಬ ಎಂಜಾಯ್ ಮಾಡಿದೆ ಈ ಫ್ರೂಟ್ನ. ನಮ್ಮ ಏರಿಯಾದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ರು. ಒಂದು ಸಮಿತಿ ಅಂತ ರಚನೆ ಮಾಡ್ಕೊಂಡಿದ್ದಾರೆ ನಮ್ಮ ಏರಿಯಾದಲ್ಲಿ. ಅದರಲ್ಲಿ ಹೇಮಂತು ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ. ಇವ್ರದ್ದು ಇನ್ವಾಲ್ವ್ಮೆಂಟ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಆ್ಯಕ್ಚುಲಿ ಇಲ್ಲಿ ಯಂಗ್ಸ್ಟರ್ಸ್ ಯಾರೂ ಇಲ್ಲ, ಎಲ್ಲರೂ ಅಬೌವ್ 50 ಆಗಿರೋರೇ. ಬಟ್ ಅವ್ರದ್ದು ಎನರ್ಜಿ, ಅವ್ರ ಇನ್ವಾಲ್ವ್ಮೆಂಟು ತುಂಬ ಖುಷಿಯಾಗುತ್ತೆ. ಇವನ್ ಗಣಪತಿ ಹಬ್ಬನೂ ನಮ್ಮ ಏರಿಯಾದಲ್ಲಿ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಮತ್ತು ಕನ್ನಡ ರಾಜ್ಯೋತ್ಸವ, ಇಂಡಿಪೆಂಡೆನ್ಸ್ ಡೇ ತುಂಬ ಚೆನ್ನಾಗಿ ಎಲ್ಲರೂ ಒಟ್ಟುಗೂಡಿ ಆಚರಿಸ್ತಾರೆ. ನಾನು ನಿಮಗೆ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲರೂ ಹಾಡು ಹೇಳಿರೋದು, ಮತ್ತು ಈ ವರ್ಷ ಸೆಕೆಂಡ್ PUC ಮತ್ತು 10th ಸ್ಟ್ಯಾಂಡರ್ಡ್ ಅವ್ರಿಗೆ ಅಬೌವ್ 90% ಬಂದಿರೋರಿಗೆ ಅವ್ರಿಗೆ ಸನ್ಮಾನ ಮಾಡಿ ಒಂದು ಪ್ರೈಸ್ ಕೂಡ ಕೊಟ್ಟರು ಇವರು ಸಮಿತಿ ಕಡೆಯಿಂದ.
ಇದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ, ಇವರು ಇನ್ವಾಲ್ವ್ಮೆಂಟು, ಇವರು ಆಚರಿಸೋ ರೀತಿ ಎಲ್ಲ. ವೆದರ್ ತುಂಬ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಹರ್ಬಲ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ನಮ್ಮ ಗಾರ್ಡನಲ್ಲೇ ಬೆಳೆದಿರೋ ಈ ನೀಲ್ಕಂಠ ಹೂವಲ್ಲಿ ಟೀ ಮಾಡೋಣ ಅಂತ ಬಂದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂ, ನೋಡೋಕೆ ಎಷ್ಟು ಖುಷಿ ಆಗುತ್ತಲ್ವಾ. ನೀವು ಯಾರು ಇದ್ರದ್ದು ಟೀ ಕುಡ್ದಿದ್ದೀರಾ? ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಅಂದರೆ ತುಂಬ ಟೇಸ್ಟ್ ಏನು ಡಿಫರ್ ಆಗಲ್ಲ, ಲೈಮ್ ಟೀ ಕುಡ್ದಂಗೆ ಆಗುತ್ತೆ. ಬಟ್ ತುಂಬ ಒಳ್ಳೆಯದು ಹೆಲ್ತ್ಗೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಡೈಜೆಷನ್ಗೆ ತುಂಬ ಒಳ್ಳೆಯದು. ಮತ್ತು ಇದನ್ನು ಆಯುರ್ವೇದಿಕಲ್ಲೂ ಮೆಡಿಸನ್ಗೆ ತುಂಬ ಉಪಯೋಗಿಸ್ತಾರೆ ಅಂತ ಕೇಳಿದ್ದೀನಿ ನಾನು. ನಾನು ಟೀನ ಎಂಜಾಯ್ ಮಾಡ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಬಾಯ್. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಕನ್ನಡ ನುಡಿ.